ನಿಮ್ಮ ಭರವಸೆಯ ಸುದ್ದಿವಾಹಿನಿ. ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ-ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಪುಣ್ಯಾಶ್ರಮದಲ್ಲಿ ನಡೆದ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘ ಕರ್ನಾಟಕ ವತಿಯಿಂದ ರಾಜ್ಯ ಸಮಿತಿ ಸಭೆ ಕರೆಯಲಾಗಿದ್ದು, ಸಭೆಯ ಉದ್ದೇಶ ರೈತರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸುವುದು ಮತ್ತು ಪದಾಧಿಕಾರಿಗಳು ನೇಮಕ ಹಾಗೂ ಜುಲೈ 21ರ ರೈತ ಹುತಾತ್ಮರ ದಿನದ ಬಗ್ಗೆ ಚರ್ಚಿಸಲಾಗುವುದು. ಈ ಸಭೆಗೆ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಗ್ರಾಮ ಘಟಕ ಅಧ್ಯಕ್ಷರು ಸದಸ್ಯರು ತಪ್ಪದೇ ಹಾಜರಾಗಬೇಕು ಅಂತ ಸಭೆಯಲ್ಲಿ ಮಾತನಾಡಿದರು. ರೈತರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾಗಿ ಸಿಗ್ತಿಲ್ಲ. ಸರ್, ಈಗಾಗಲೇ ಸಭೆಯನ್ನು ಕೂಡ ಕರೆದಿದ್ದಾರೆ. ಉದ್ದೇಶ ಏನು ಸರ್ ಇದು? ಇವತ್ತಿನ ದಿವಸ ಏನು ಪುಣ್ಯ ಸ್ಥಳ ಏನೈತಲ್ಲ, ಶಿವಾನಂದ ಹುಲಿಕಟ್ಟಿ ಮಠದಲ್ಲಿ ಒಂದು ಸಭಾಭವನ ಐತಿ. ಅಲ್ಲಿ ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಬರಕ್ಕೆ ಹೇಳಿದ್ದು. ಮೀಟಿಂಗ್ ಉದ್ದೇಶ ಈ ಜುಲೈ 21ಕ್ಕೆ ರೈತ ಹುತಾತ್ಮರ ದಿನದ ಅಂಗವಾಗಿ ಅದನ್ನೊಂದು ಚರ್ಚಿಸಲಾಯಿತು. ಮತ್ತು ಏನಿದೆ ಸರ್ಕಾರಗಳು ನಡೆಗಳು ಏನದವಲ್ಲ, ಇದನ್ನು ಖಂಡಿಸ್ಕ್ಯಾರ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ಬೋದು, ಆಮೇಲೆ ಬಾಂಡ್ಗಳ ರೇಟ್ ಇರ್ಬೋದು, ನಮ್ಮ ರೈತರ ಬೀಜಗಳ ಮೇಲಿನ ರೇಟ್ ಇರ್ಬೋದು, ಆಮೇಲೆ ಹಾಲಿನ ರೇಟ್. ಅಂದ್ರೆ ನಮ್ಮ ರೈತ ಹಿಂಡಿ ಏನು ಹಸ್ತಲ್ಲ ದನಗಳು ಮೇಯಿಸಿ ಆ ರೇಟ್ ಹೆಚ್ಚು ಮಾಡಿಲ್ಲ ಇವ್ರು ಪುಣ್ಯವಂತರ. ಇವರ ಪಾಕಿಟ್ಗಳ ರೇಟ್ ಹೆಚ್ಚು ಮಾಡಿ ನಮ್ಮ ರೈತನ ಹಂಗೆ ಇಟ್ಟಾರ. ಆಮೇಲೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಮ್ಮದು ಹನಿ ನೀರಾವರಿ ಇದೆ. ಏನು ಮೊದಲು 90% ಎಲ್ಲ ವರ್ಗದವ್ರಿಗಿತ್ತಲ್ಲ, ಆ ಥರ ಇರಲಿ, ಚೇಂಜಸ್ ಮಾಡಬೇಡ್ರಿ ಅಂತೇಳಿ ಕೃಷಿ ಸಚಿವ BC ಪಾಟೀಲ್ ಇದ್ದಾಗ ಮನವಿನೂ ಕೊಟ್ಟು ಅಧಿವೇಶನದಾಗ ಹೋಗಿ ಭೇಟಿ ಆದವು. ಅವಾಗ 75% ಮಾಡಿರೋರು. ಇನ್ನೂರು ವರ್ಗ SC ST 90%, ಇನ್ನೂರು ವರ್ಗದವ್ರಿಗೆಲ್ಲ 75 ಮಾಡಿ. ಈಗ ಕಾಂಗ್ರೆಸ್ ಸರ್ಕಾರ ಅವಾಗಿನ ಏನು ಮಾಡಿತು, ನಮ್ಮ ಸರ್ಕಾರ ರೈತರ ಪರವಾಗಿ ಐತಿ. ಆಮೇಲೆ APMC ಕಾಯ್ದೆ 3 ಕಾಯ್ದೆಗಳನ್ನ ಹಿಂದೆ ತಕ್ಕೋತೇವು ಆಮೇಲೆ ಅಂಥೇಳಿ ಇವರು ನಮ್ಮ ರೈತರದೊಂದು ನೆನೆಸ್ಕೊಂಡು ಇವರು 35 ಸೀಟ್ 135 ಸೀಟ್ ಆಯ್ಕೆಯಾಗಿ ಬಂದರು. ಆದ್ರೆ ಈಗೇನು VNIP ಅಂತಿತ್ತಲ್ಲ, ನಮ್ಮ ಮೊದಲು ಅಕ್ರಮ ಸಕ್ರಮ ಅಡಿ ಒಳಗೆ ನಮ್ಮ ರೈತ ಒಂದು ತುಂಬಿಕೆರೆ 20,000ದಾಗ ಒಂದು TC ಲೈನು ಹೇಳ್ಕೊತಿದ್ಲ, ಅದನ್ನು ಇವರು ರದ್ದುಗೊಳಿಸಿ ಒಂದು ನಮ್ಮ ರೈತಂದು ಒಂದು ಹೊಲಕ್ಕೆ ಒಂದು TC ಮತ್ತು ಕಂಬ ಎಲ್ಲ ಲೈನ್ ಹಿಡಿದು ಬರ್ಬೇಕಾದ್ರೆ 3.5 ಲಕ್ಷ ಬರುವಂಥ ಕೆಲಸ ಈಗಿನ ಸರ್ಕಾರ ಮಾಡಿ ನಮ್ಮ ರೈತಕ್ಕೆ ಒಂದು ಮುರುಳು ಹಾಕುವಂಥ ಕೆಲಸ ಈ ಸರ್ಕಾರ ಮಾಡಿದ್ದಾರೆ. ಆಮೇಲೆ GST ಇದು ಹನಿ ನೀರಾವರಿ ಇದೆ. ಇದನ್ನು 50% ತಂದಿಟ್ರು ಅವರು, ಯಾರು ಈ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಇನ್ನು ಮುಂದ ಮೇಲೆ ನಾವು 1 ಎಕರೆಗೆ ಮೊದಲು ನಾವು 12 ಕಟ್ತಿದ್ದು 90% ಇದ್ದಾಗ, ಆಮೇಲೆ ಇವರು 75% ಮಾಡಿದಾಗ 16,000 ಮಟ್ಟ ಹೊರತು ಈಗ 35,000 ಮಟ್ಟ ಹೋಗುವಂಗೆ ಇವ್ರು ಮಾಡಿದ್ರು. ಸರ್, ಒಟ್ಟಾರೆಯಾಗಿ ತಮ್ಮ ಹೋರಾಟ ಮಾನ್ಯ ರೈತರು ಸಂಬಂಧಪಟ್ಟ ಕೃಷಿ ಅಧಿಕಾರಿ ಕೂಡ ಬಂದಿದ್ದರು. ಅವಾಗ ನೀವು ಅವ್ರಿಗೆ ಏನಾರು ಹೋಗಿ ಅವ್ರ ಗಮನಕ್ಕೆ ಮೊನ್ನೆ ಕೃಷಿ ಅಧಿಕಾರಿ ಹೇಳೋದು ಒಂದೇ, ಈ ಲಜ್ಜಿಗೇಡಿ 5 ಗ್ಯಾರಂಟಿನ ಮೊದಲು ತೆಗೆದುಗಿರ್ಪವನ್ನ ಅಂತೇಳಿ ನಮ್ಮ ಮೊದಲ. ಯಾಕಂದ್ರೆ ಇವರು ನಮ್ಮ ರಾಜ್ಯ ಮಾರುವಂಥ ಪರಿಸ್ಥಿತಿಗೆ ತೊಗೊಂಬಂದಿರ್ತೀರಿ ನೀವು ಪುಣ್ಯವಂತಿರ. ಯಾರೂ ನಿಮ್ಮ ಮನೆಗಳಂತರ ಕೊಡತ್ತಿಲ್ಲ. ಇವು 5 ಗ್ಯಾರಂಟಿನ ಬದಿಗಿಡ್ರಿ, ಹತ್ರ ಯೋಗ್ಯ ಅನ್ಸುವನ್ನಷ್ಟ 1 ಅಥವಾ 2 ಘೋಷಣೆ ಮಾಡಿರಿ, ಹುಡುಕಿದ್ದು ಬದಿಗಿಡ್ರಿ. ರಾಜ್ಯದ ರೈತರು 75% 80% ರೈತರದಲ್ಲ, ಅವ್ರ ಹಿತಾದೃಷ್ಟಿ ಕಾಪಾಡಿರೋ ಪುಣ್ಯವಂತರೇ ಅಂತಿದ್ರೆ ಹೇಳಿದ್ನ. ರಾಜಕಾರಣ ಸರ್ಕಾರಕ್ಕೆ ಮನವರಿಕೆ ಮಾಡುವುದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಲೆ ದಿನದಿನಕ್ಕೆ ಹೆಚ್ಚಾಗ್ತಾ ಇದ್ದು ಬಡವರ ಬದುಕು ಕಷ್ಟವಾಗ್ತಿದೆ. ರೈತರಿಗೆ ಸರಿಯಾಗಿ ಬೆಳೆ ಪರಿಹಾರ ಸಿಗ್ತಿಲ್ಲ. ರೈತರಿಗೆ ತಿಳಿವಳಿಕೆ ಹೇಳಿದ್ರು ರಾಜ್ಯಾಧ್ಯಕ್ಷರು ರವಿ ಪಾಟೀಲ್ ಹಾಗೂ ಫರೀದಾ ನದಿಮುಲ್ಲಾ, ಉತ್ತರ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷರು, ಎಲ್ಲ ನಮ್ಮ ಅನ್ನದಾತ ರೈತ ಬಾಂಧವರು ಈ ಸಭೆಗೆ ತಪ್ಪದೇ ಹಾಜರಾಗಬೇಕು ಅಂತ ಸಭೆಯಲ್ಲಿ ತಿಳಿಸಿದರು. ಎಲ್ಲ ರೈತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ, ಹುಬ್ಳಿ. ಈಗ ಜುಲೈ 21 ತಾರೀಕಿಂದ ಏನು ಪೂರ್ವಭಾವಿ ಸಭೆ ಕರೆದಿದ್ದಾರೆ, ಅದು ವಿಷಯವಾಗಿ ತಮ್ಮ ಅನಿಸಿಕೆಗಳು ಏನಾಗಿದ್ರೆ ನೀವು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ಬೋದು. ಮತ್ತು ಕೆಲವೊಂದಿಷ್ಟು ವಿಚಾರಗಳು ಅಣ್ಣರು ಹೇಳಿದರು. ಈ ಥರ ಒಂದು ನೆನಪಿನ ಕಾಣಿಕೆನ ಹಿರಿಯರು ಏನಾದಾಗ ಅವ್ರನ್ನ ಕರೆಸಿಬಿಟ್ಟು ಅವ್ರಿಗೆ ಕೊಡೋ ಅಂಥದ್ದಾಗಲಿ, ಮತ್ತು ಹಲವಾರು ಏನು ಸರ್ಕಾರದಿಂದ ನಮಗೆ ರೈತರಿಗೆ ಯೋಜನೆಗಳು ಸಿಕ್ಕಿಲ್ಲ, ಆ ಯೋಜನೆಗಳು ಸಿಗುವಂತಾಗಲಿ ಅನ್ನೋ ಒಂದು ಮುಂದಿನ ಹೋರಾಟನ ನಾವು ಹಾಕಬೇಕು ಅಂತಲೂ ಹೇಳಿದರು. ಕೆಲವೊಂದಿಷ್ಟು ಈಗ ಪದೇ ಪದೇ ನಮಗೇನಾಗೈತಪ್ಪ ಅಂದ್ರೆ, ಅಣ್ಣರಾಗಲಿ ನಾವಾಗಲಿ ಅಜ್ಜರು ಬರೀ ನಾವೇ ಮಾತಾಡೋದು ನಾವೇ ಹೋಗೋದಾಗೈತಿ. ನಿಮ್ಮಲ್ಲಿ ಏನು ಹೊಸ ಹೋರಾಟದ ವಿಶೇಷ ಸಪ್ರೇಟಾಗಿ ಒಂದು ಹೋರಾಟದ ನಿಲುವುಗಳು ಇರ್ತಾವೆ,
ಅವನ್ನೆಲ್ಲ ನೀವು ಹೇಳಿದ್ರೆ ಮುಂದಿನ ಹೋರಾಟಕ್ಕೂ ಕೂಡ ನಮಗೂ ಅನುಕೂಲ ಆಗ್ತೈತಿ. ನಾವು ಈಗ ಬೇರೆ ಬೇರೆ ಕಡೆ ಎಲ್ಲ ವಿಚಾರ ಮಾಡಿದ್ದೀವಿ. ಕೊಪ್ಪಳ ಆಮೇಲೆ ಗಂಗಾವತಿದೊಂದು, ಬಳ್ಳಾರಿ, ಈ ಥರ ಬಾಗಲಕೋಟೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ರೈತ ಸಂಘನ ಉದ್ಘಾಟನೆ ಮಾಡಬೇಕು, ಊಟ ಹಾಕ್ಬೇಕು ನಮ್ಮ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಗಳನ್ನು ಅಣ್ಣರ ಹತ್ರ ನಾವು ಮಾಡ್ತಿದ್ದೀವಿ. ಅದಕ್ಕೆ ಮೂಲ ಇಲ್ಲಿ ಏನು ರವಿಗೌಡ ಪಾಟೀಲ್ ಅಣ್ಣವರು ಹುಟ್ಟಾಕ್ಯಾರ ಅದನ್ನು ನಾವೆಲ್ಲರೂ ಕೂಡಿ ಬೆಂಬಲವಾಗಿ ನಿಂತ್ಕೊಂಡು ಸಾಧಕ ಬಾಧಕ ಎಲ್ಲ ಸಂಘಟನೆಗೆ ಇರೋದ ಇಲ್ಲ ಅನ್ನೋಂಗಿಲ್ಲ. ಆದ್ರೆ ಅದನ್ನು ಯಾವ ರೀತಿ ನಾವು ಮುಂದಿನ ಈ ಸಂಘಟನೆ ತಗೊಂಡು ಹೋಗ್ಬೇಕನ್ನೋ ವಿಚಾರದಾಗ ನಾವೆಲ್ಲರೂ ಒಂಚೂರು ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಭಾಳ ಒಳ್ಳೇದು ಅಂತ ಒಂದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೂತನ ಜಿಲ್ಲಾ ಅಧ್ಯಕ್ಷರ ನೇಮಕ, ಯಾಕಂದರೆ ಈಗ ಮೊನ್ನೆ ಕಲ್ಲಪ್ಪ ಹರಿಯಾಲನ್ನವ್ರು ಮಾಡಿದ್ದು, ಇವತ್ತು ನಾವು ಒಂದು ಬೇರೆ ತೀರ್ಮಾನ ತೊಗೊಂಡು ಮತ್ತು ಇದು ಮುಂದಿನ ನಡೆ ನಮ್ಮ ರೈತ ಸಂಘದ ಹೋರಾಟಗಳ ಬಗ್ಗೆ. ಯಾಕಂದ್ರೆ ಸರ್ಕಾರಗಳು ಏನು ಮಾಡತ್ತಾವೆ ಈಗ ನೋಡ್ರಿ, UNIP ಅಂತೇಳಿ ಕಂಡು ಹಿಡಿದಕ್ಯಾರ. ಮೊದಲು 10 ವರ್ಷ ಹಿಂದ್ಗಡೆ ಇದ್ದಂಥದ್ದು ಅಕ್ರಮ ಸಕ್ರಮ ಅಂದ್ರೆ ಅಕ್ರಮ ಸಕ್ರಮದಾಗ ನೀವು ರೊಕ್ಕ ತುಂಬಿ 20-22 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ನಿಮ್ಗೆ ಒಂದು TC ಮತ್ತು ನಿಮ್ಮ ಹೊಲಗಳಿಗೆ ಬೋರ್ವೆಲ್ಗೆ ಲೈನ್ ಎಳಿಬೇಕಾದ್ರೆ. ಆದ್ರೆ ಈಗಿನ ಸರ್ಕಾರ ಆದೇಶ ಹೊಡಿಸ್ತು ಏನಪ್ಪ ಅಂದ್ರೆ ಒಂದು TCಗೆ 70-80 ಸಾವಿರ ರೂಪಾಯಿ ಖರ್ಚು ನಾವೇ ಕಟ್ಟಬೇಕು, ಆಮೇಲೆ ಕಂಬ ತಂತಿ ಹಿಡಿದು ನಾವೇ ತೊಗೋಬೇಕು, ಆಮೇಲೆ ಇದ್ದು ಹೊಲಗೆ ಅಲ್ಲಿ ನಾವು ಏನು ಕಂಬ ಹಾಕಕ್ಕೆ ಬಂದಂಥ ಲೇಬರ್ ಖರ್ಚು ನಾವೇ ಕೊಡ್ಬೇಕಂದಾಗ 3.5-4 ಲಕ್ಷ ರೂಪಾಯಿ ನಮ್ಮ ರೈತರಿಗೆ ಬರ್ತೈತಿ ಒಂದು ಬೋರ್ವೆಲ್ ಹೊಡಿಸ್ಯಾರ. ಅದಕ್ಕೆ ನಮ್ಮ ರೈತರು ಈ ಕುತ್ತುಗಳಿಂದ ಪಾರಾಗೋ ಸಂಬಂಧ ಇವತ್ತಿನ ಮೀಟಿಂಗ್ ಇದು. ಯಾಕಂದ್ರೆ ಬರೋ 21ಕ್ಕೆ ನಮ್ಮ 80ರ ದಶಕದಾಗ ಏನು ನಮ್ಮ ಹೋರಾಟ ಮಾಡಿ ನಮ್ಮ ರೈತ ಕುಲಕ್ಕೆ ಆಗುವಂಥ ಅನ್ಯಾಯನ ಬದಿಗಿಡಿಸೋ ಸಂಬಂಧ ಏನಾದ ಹುಟ್ಟಾಗಿರೋಂಥ ರೈತ ಸಂಘನ ಹಳಿ ಜನ ಐತಲ್ಲ, ಆ ಹಳಿ ಜನವನ್ನು ನೆನೆಸ್ಕೊಂಡು ನಾವು ಜುಲೈ 20ರ ಮುಂದೆ ನಾವು ಯಾವ ಥರ ನಾವು ಯುವಕರು ಹೋರಾಟಕ್ಕೆ ಹೆಜ್ಜೆ ಇಡಬೇಕು, ನಾವು ಯಾವ ಥರ ಇಟ್ಟಾಗ ನಮ್ಮ ರೈತ ಕುಲಕ್ಕೆ ನಮ್ಗೆ ನ್ಯಾಯ ಸಿಗ್ತೈತಿ. ಪ್ರತಿಯೊಂದು ಒಳಗೂ ನಮ್ಮ ರೈತ ಕುಲನ ಸಿಗತ್ತಾನ. ಯಾವುದೂ ಒಂದು ಬೆಲೆ ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲ. ಸರ್ಕಾರಗಳು ಈ ಥರ ಈಗ ಒಂದು ಆರಿಸಿ ಬರ್ಬೇಕಾದ್ರೆ ರೈತರನ್ನ ಸಿದ್ದರಾಮಯ್ಯ ಅವ್ರು ಹೇಳ್ತಾನೆ. ನಾನು ಇಲ್ಲಿ ನಾವು ಬೊಮ್ಮಾಯಿ ಸರ್ಕಾರ ಇದ್ದಾಗ